ಸಹಾಯ ಮಾಡಿ. ಯಾಕಂದರೆ ನಮಗೆ ವೈಟ್ಫುಲ್ ಡಿವಿಷನಿಂದ ನ್ಯಾಯ ಸಿಗ್ತಾ ಇಲ್ಲ. ನಮ್ಗೆ ನ್ಯಾಯ ಸಿಗದಿದ್ದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರವ್ರಿಗೂ ಬಂದಿದ್ದೀರಿ, ಇಡೀ ಕುಟುಂಬ ಸಮೇತ ಎಲ್ಲರೂ ನಮ್ಮ ಮುನ್ರಾಜಣ್ಣವ್ರ ಸಮೇತ ಎಲ್ಲ ನಾವು ಇಲ್ಲಿ ಬಂದು ಕೂತಿ ಸಾಹೇಬ್ರನ್ನ ಮನವಿ ಮಾಡ್ತಾ ಇದ್ದೀರಿ. ಏನು ಪಾಪಣ್ಣ ಅವರು ಒಂದು ತೀರ್ಕೊಂಡ್ಬಿಟ್ರು, ಆ ಕಾರಣ ಅವ್ರ ಸಾವಿಗೆ ಕಾರಣಕರ್ತರಾದಂಥ ಇಡೀ ಗ್ಯಾಂಗ್ ಅಲ್ಲಿ ಸರಿಯಾಗಿ ಅರೆಸ್ಟ್ ಮಾಡಿ ಹಾಕಿಲ್ಲ. ಮೈನ್ ಅಕ್ಕಿಷ್ಟು ಗ್ಯಾಂಗ್ ಜೋಗಿಸಿನ ಮತ್ತೆ ನರಸಪ್ಪ ಅವರು ರಾಜಾರೋಷವಾಗಿ ಬೇಲ್ಗೆ ಹಾಕೊಡಕ್ಕೆ ಹೋರಾಡ್ಕೊಂಡು ರಾಜಾರೋಷವಾಗಿದ್ದಾರೆ. ಇಂಟಿಮೇಷನ್ ಕೊಟ್ರೇನು ಅವ್ರಿಗೆ ಆಲ್ರೆಡಿ ಬಿಫೋರೇ ಹೋಗಿ ತಲುಪ್ತಾ ಇದೆ ಇಂಟಿಮೇಷನ್. ಅರೆಸ್ಟ್ ಮಾಡ್ತಾ ಇಲ್ಲ, ಆರಾಮಾಗಿದ್ದಾರೆ ಅವರೆಲ್ಲ. ಇಡೀ ನಮ್ಮ ಕುಟುಂಬ ಏನಾಗಬೇಕು? ಇದೇ ರೀತಿ ಪಾಪಣ್ಣ ತರ ಕಾಲೇಜಲ್ಲಿ ಇದಕ್ಕೆ ಮುಂಚೆನೋ ಎಷ್ಟೋ ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ರೌಡಿಗಳು, ಗ್ಯಾಂಗ್ಗಳಿಂದ, ಅಟ್ಟಾಸಗಳಿಂದ ಪೊಲೀಸರು ಗಮನಕ್ಕೆ ಹೋದೇನೋ ಎಷ್ಟು ಲೇಸಿ ಆಗಿದ್ದಾರೆ ಅಂತಂದ್ರೆ, ನಮ್ಮ ACP ಮೇಡಮ್ ಅವ್ರು, ರೀನಾ ಮೇಡಮ್ ಅವ್ರು ಇದುವರೆಗೂ ನಮ್ಮ MG ಕಾಲೇಜಲ್ಲಿ ಈ ಪ್ರಕರಣ ಆದ್ಮೇಲೆ, ಪಾಪಣ್ಣ ಅವ್ರ ಸಾವು ಆದ್ಮೇಲೆ ಒಂದ್ ದಿವಸನೂ ಬಂದಿಲ್ಲ. ಅವರು ಏನಾಗಿದೆ ಅಂತ ಗ್ರೌಂಡ್ ಲೆವೆಲ್ ಚೆಕ್ ಮಾಡಿಲ್ಲ. ನಮ್ಮ ಕಾರಗೋಡಿ ಪೊಲೀಸ್ ಸ್ಟೇಷನ್ ಕೂಡ ಸರಿಲ್ಲ, ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸಮಯ. ಅದಕ್ಕೆ ನಾವು ACP ಮತ್ತೆ DCP ಸಾಹೇಬ್ರ ಗಮನಕ್ಕೂ ಹೋಗಿದ್ರೆ, ಇದು ಕಾರಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಗಮನಕ್ಕೂ ಹೋಗಿದ್ಮೇಲೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅಕ್ಕಿಸ್ತುಗಳು ರಾಜಾರೋಷಕ್ಕೆ ತಿರುಗ್ತಾ ಇದ್ದಾರೆ. ಪಾಪಣ್ಣ ಅವ್ರ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಕಮಿಷನರ್ ಸಾಹೇಬ್ರ ಹತ್ರ ಬಂದು ಮನವಿ ಮಾಡ್ಕೊಂತ ಇದ್ರಿ, ದಯವಿಟ್ಟು ಸಾಹೇಬ್ರೆ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸಿ, ಪಾಪಣ್ಣ ಅವ್ರ ಸಾವಿಗೆ ನ್ಯಾಯ ಬೇಕು ಸಾಹೇಬ್ರೆ. ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಕಮಿಷನರ್ ಆಫೀಸ್ ಬಂದಿದ್ದೀವಿ, ಹೇಳ್ಕೊಂಡು ನ್ಯಾಯ ಸಿಗಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು. ಈಗ ನಿಮ್ಮ ಕುಟುಂಬವನ್ನು ನಡೆಸಿದ ನಿಮ್ಮ ಯಜಮಾನರಿಲ್ಲ, ಈ ಪರಿಸ್ಥಿತಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಆಗಿರ್ಬೋದು, ನ್ಯಾಯ ಯಾವ ರೀತಿ ಸರ್? ಅವ್ರು ನಮಗೇನು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಸರ್. ಆರೋಪಿ ಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಅವ್ರಿಗೆ ಪೊಲೀಸರು ಹಾಕಿದ್ದಾರೆ, ನಮ್ಮ ಏನು ಕೊಟ್ಟಿಲ್ಲ ಸರ್. ಮಕ್ಕಳ ಇದು ಹೇಗೆ ಕುಟುಂಬ ನಿರ್ವಹಣೆ ಸರ್? ನಾವಿರೋದು ಹೆಣ್ಮಕ್ಳು ಸರ್, ನಮ್ಮ ನಾವು ನಮ್ಮ ಮತ್ತೆ ನಾವೇ ನೋಡ್ಕೊಂಡು ಯಾವ ರೀತಿ ಏನ್ ಇನ್ಸಿಡೆಂಟ್ ಆಗಿ ಅವರು ಸೂಸೈಡ್ ಮಾಡ್ಕೊಂಡ್ರು? ಏನ್ ತೊಂದರೆ ಕೊಡ್ತಾ ಇದ್ರು ಅವ್ರು ನಿಮ್ಗೆ? ಅಟ್ರಾಸಿಟಿ ಕೇಸ್ ಆಗ್ತಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಅಟ್ರಾಸಿಟಿ ಕೇಸ್ ಯಾವ ಮಾನದಂಡದ ಮೇಲೆ ಹಾಕಿದ್ರು, ಏನು ವಿಚಾರದಾಗಿ ಅಂತ ಹೇಳಿ ಏನಾದ್ರು ಅವ್ರಿಗೆ ನಿಮ್ಗೆ ವೈಯಕ್ತಿಕವಾಗಿ ಏನಾದ್ರು ಇದಿತ್ತ? ಇಲ್ಲ ಸರ್, ಏನಿಲ್ಲ. ಅವ್ರಾಗವರೇ ಬರೋದು, ಅಂಗಡಿಗಳ ಹತ್ರ ಬರೋದು, ಇಲ್ಲ ಅವರು ಗಾಡಿ ನಿಲ್ಸಿರೋ ಅಲ್ಲಿ ಬಂದು ಜಗಳ ಮಾಡೋದು, ಸುಮ್ಮನೆ ಜಗಳ ಮಾಡೋದು, ಮತ್ತೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕೋದು, ದುಡ್ಡು ಕೊಡ್ರಿ ಅಂತ ಹೇಳಿ ದುಡ್ಡು ಕಿತ್ಕೊಳ್ಳೋದು. ಏನು ವ್ಯಾಪಾರ ಮಾಡ್ತಾ ಇದ್ರು, ಏನ್ ವೃತ್ತಿ ಮಾಡ್ತಾ ಇದ್ರು ನಿಮ್ಮ ಹಣ್ಣು ವ್ಯಾಪಾರ ಸರ್. ಹಣ್ಣು ವ್ಯಾಪಾರಿಗಳ ಅಂಗಡಿ ಇದೆ, 2 ಗಾಡಿ ಇದೆ. ಎಲ್ಲಿ ಯಾವ ಚನ್ಸಂದ್ರ. ಈಗ ಕಮಿಷನರ್ ಏನ್ ಹೇಳಿದ್ರು ಇಲ್ಲಿ ಬಂದು ಹೇಳಿದ್ದೀವಿ, ಸರಿ ನ್ಯಾಯ ಕೊಡಿಸ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಲೋಕಲ್ ಸ್ಟೇಷನ್ ನಿಮ್ಗೆ ಏನಾದ್ರು ನ್ಯಾಯ ಇರ್ಲಿಲ್ವಾ ಅಲ್ಲಿ? ಸರ್ ಅಲ್ಲಿ ಏನು ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್. ಅಲ್ಲೆಲ್ಲ ರಾಜಲಕ್ಷ್ಮಿಗಳು ಓಡಾಡ್ಕೊಂಡು ಇದ್ದಾರೆ, ಒಂದು 5-6 ಜನ ಬಂಧಿಸಿದ್ದಾರೆ ಅಷ್ಟೇ, ಮಿಕ್ಕಿದವರೆಲ್ಲ ಬಿಟ್ಟಿದ್ದಾರೆ. ಅವ್ರು ಆರಾಮಾಗಿ ಓಡಾಡ್ಕೊಂಡು. ನೀವು ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಿ? ಕಂಪ್ಲೇಂಟ್ ಹೋಲ್ಡರ್ ನಾನು ಅವತ್ತು. ಯಾಕಂದ್ರೆ ಪಾಪ ಅನ್ಕಾನ್ಶಿಯಸ್ ಆಗಿ ಅವರು ನಮ್ಮ ಅಣ್ಣ ಸಡನ್ ಆಗಿ ಡೆತ್ ಆಗಿದ್ ನೋಡಿ ಅವ್ರನ್ನು ಕೂಡ ಸುಧಾರಿಸಬೇಕಾದ ಪರಿಸ್ಥಿತಿ ಹಾಸ್ಪಿಟಲ್ ಆಯ್ತು. ಇಮಿಡಿಯೇಟ್ಲಿ ಇವ್ರನ್ನು ಅಡ್ಮಿಟ್ ಮಾಡಿದ್ರಿ ನಾವು. ಸೊ ಕಂಪ್ಲೇಂಟ್ ಹೋಲ್ಡರ್ ನಾನಾಗಿಂದ ಬರೋಬ್ಬರಿ ಅವ್ರ ಗ್ಯಾಂಗು 40 ಜನಕ್ಕೂ ಮೇಲೆ ಇದ್ರು ಸರ್. ಬಟ್ ನಾನೊಂದು 20 ಜನಕ್ಕೆ ಹತ್ತತ್ರ ನಾನು ಕಂಪ್ಲೇಂಟ್ ಮೈನು ಈ ರೌಡಿಗಳದ್ದು ನಮ್ಮ ಅಣ್ಣ ಯಾರ ಹೆಸರು ಪ್ರಸ್ತಾಪ ಮಾಡಿದ್ನ ಅವ್ರದ್ದೆಲ್ಲ ಕೊಟ್ಟಿದ್ದೆ. ಅದ್ರಲ್ಲಿ ಫಿಲ್ಟರ್ ಮಾಡಿ ಇಷ್ಟು ಕೊಡಿ ಸಾಕು ಅಂತ ಗೈಡ್ಲೈನ್ ಕೊಟ್ಟರು DCP ಸಾಹೇಬ್ರು. ಅದ್ರಲ್ಲಿ ಮುರುಗನ್ನು ಮತ್ತೆ ಇವ್ರ ಹೆಸರೆಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮ ಅಣ್ಣ ಸಾಯಕ್ ಮುಂಚೆ ಅವರು ಹೇಳಿಕೆನೆ ಕೊಟ್ಟಿದ್ದಾರೆ, ಮುರುಗನ್ನು ಇದೆಲ್ಲ ಇದೆ ಅಂತ. ಇವನ್ನೆಲ್ಲ ಬಿಟ್ಬಿಟ್ಟು ಇವತ್ತು ರಾಜಾರೋಷ ಓಡಾಡ್ಕೊಂಡಿದ್ದಾರೆ ಸರ್. ಮತ್ತು ದಲಿತರ ಪರವಾಗಿ ನ್ಯಾಯ ಸಿಗಲಿ, ಅನ್ಯಾಯದ ಯಾರಿಗೆ ಅನ್ಯಾಯ ಆಗಿರ್ತದ ಅವ್ರಿಗೆ ಧ್ವನಿ ಗುಡಿಸೋಕ್ಕೆ ನಮಗೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ. ಆ ಪ್ರೊಟೆಸ್ಟ್ ಇಟ್ಕೊಂಡಿರೋ ವಿಚಾರ ಏನಂದ್ರೆ, ಕೆಲವು ಮುಖ್ಯವಾಗಿ ನಮ್ಗೆ ಅನ್ಯಾಯ ಆಗ್ತಾ ಇರೋದು ಗೃಹ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇಷ್ಟು ಇಲಾಖೆಗಳಿಂದ ನಮಗೆ ದಲಿತ ಬಹಳ ಸಮಸ್ಯೆಗಳಾಗ್ತದೆ. ಆ ಒಂದು ಸಮಸ್ಯೆಗಳಲ್ಲಿ ಮೇಯ್ನ್ ಆಗಿ ನಮ್ಗಿರೋದು ಸಮಸ್ಯೆ ಏನಂದ್ರೆ, ನಮಗೆ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಸಮಸ್ಯೆ. ಗೃಹ ಇಲಾಖೆಯಲ್ಲಿ ಸಮಸ್ಯೆಗಳಂದ್ರೆ ನಾವು ಹೇಳ್ಕೊಂಬಂದಂಥ ಸಮಸ್ಯೆಗಳಿದೆ. ಅದರಲ್ಲಿ ನಾವು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈಗಾಗಲೇ ನಮ್ಮ ಒಂದು ಸಂಘಟನೆಯವರ ಕಾರ್ಯಕರ್ತರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸುಮಾರು 2021ರಲ್ಲಿ ಒಂದು ದಲಿತರ ಮೇಲೇನೆ ದಲಿತರ ಸೇರ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಆ ಕೇಸ್ ವಿತರಣೆ ಆಗೋಕ್ಕೆ 10 ಲಕ್ಷ ಪರಿಹಾರವನ್ನು ತಗೊಂಡ್ಬಿಡ್ತಾರೆ ಇವ್ರ ಕಡೆಯಿಂದ ಕೇಸ್ ವಿತರಣೆ ಮಾಡೋಕ್ಕೆ. ಅದು ಹಂಗೆ ಪೆಂಡಿಂಗ್ ಇರ್ತದೆ. ನಂತರ ಬಂದ್ಬಿಟ್ಟು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಕೊಡೋದು,
ಅದರಲ್ಲಿ ಪಾಪ ಅಣ್ಣನು ಏನು ಮೊನ್ನೆ ಲಾಸ್ಟ್ ಟೈಮು ಎಸೆದು ಆಮೇಲೆ ಈ ಒಂದು ಕಿರುಕುಳಕ್ಕೆ ತಾಳಲಾರದ ಮಾತುಗಳು ತಗೊಂಡು ಸೂಸೈಡ್ ಮಾಡ್ಕೊಂಡು ಭಾಳ ಬೇಸರ ಆಯಿತು ಆ ವಿಚಾರದಲ್ಲಿ. ಅದಕ್ಕಿಂತ ಹಿಂದುವಾಗಿ 2 ದಿನ ಇಂಚೆ ನಾವು ಕಮಿಷನರ್ ಸಾಹೇಬ್ರ ಹತ್ರ ಬಂದು ಮಾತನಾಡ್ಕೊಂಡು ಸರ್ ಹಿಂಗಾಗ್ತಾ ಇದೆ, ದಯವಿಟ್ಟು ಅಲ್ಲಿ ನಮಗೆ ಪೊಲೀಸ್ ಅಧಿಕಾರಿಯಾದಂಥ ನಮ್ಮ ಲೀಲಾ ಸುವರ್ಣ ಅವರು ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡ್ತಾ ಇಲ್ಲ, ಅವ್ರನ್ನ ವರ್ಗಾವಣೆ ಮಾಡಿ ಭಾಳ ಕಷ್ಟ ಆಗ್ತದೆ, ಅವರು ಹೋಗ್ಬಿಟ್ರೆ ನಮಗೆಲ್ಲ ಸರೋಗ್ತದೆ ಅಂತ ನಾವು ಹೇಳ್ಬಿಟ್ಟು ಹೋಗ್ತಾ ಇದ್ದಂಗೆ ಈ ಮೇಡಮ್ನವರು ಮತ್ತು ಜೋಗಿಶಿನ ಇವರೆಲ್ಲ ಸೇರ್ಕೊಂಡು ಸುಮ್ಮನೆ ಆಮೇಲೆ ಪಾಪನಿಗೆ ಕಿರುಕುಳ ಅನುಭವಿಸಿ ನ್ಯಾಯ ಕೊಡ್ತೀರಾ ಅದನ್ನ ಬೆಸೆದು ವಿಡಿಯೋಲ್ಲಿ ತನ್ನಷ್ಟು ತಾನೇ ವಿಡಿಯೋದಲ್ಲಿ ಮಾತನಾಡಿ ಹೇಳಿದ್ದಾನೆ. ಅದಲ್ಲೂ ಇವತ್ತು ನಾನು ಇದೇ ಪ್ರಪಂಚನ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ತಂಗಿನ ಕಾಪಾಡಿ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ ಪ್ರತಿಯೊಂದು ಇದು ನಾನು ನ್ಯಾಯ ಕೊಡಿ ಅಂತೀನಿ. ನಾವ್ಯಾರು ಹೇಳಿದಾರಲ್ಲ ಆದ್ಮೇಲೆ ನನ್ನ ಧ್ವನಿ ಸ್ವರಲಿಂದ ಮಾತನಾಡಿ ಇದಕ್ಕೆಲ್ಲ ಮುಖ್ಯ ಕಾರಣ ನರಸಪ್ಪ ಮಾದಿಗ ದಂಡೋರ ಅವ್ರ ಹೆಸರನ್ನು ಅವ್ರು ಹೇಳಕ್ ಬರ್ದಿರೋ ಮಾದಿಗ ದಂಡೋರ ಅಂತ ಹೇಳೋರೆ. ಆ ಮಾದಿಗ ದಂಡೋರ ಅಂತ ಹೇಳಿದಕ್ಕೆ ಕೆಲವು ಅಲ್ಲಿರೋಂಥ ಈ ಸಂಘಟನೆಗಳಲ್ಲಿ ಹೋರಾಟನೇ ವಿಚಾರ ಗೊತ್ತಿಲ್ದಿರ ಮಾದಿಗರನ್ನೆಲ್ಲ ಬೈಕ್ ಅಂತಾರೆ ಮೇಡಮ್ ಅವರು ಅಂತಂದಿಲ್ಲ ಹೇಳಿದ್ರು. ಅಂಥವ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನಿಮ್ಗೆ ಏನಾದ್ರೂ ಅಂತ ಏನಾರ ನೀವು ವೈಯಕ್ತಿಕ ಮುನ್ರಾಜು ಮಾದಿಗ, ಬೇರೆ ವೆಂಕಟೇಶ್ ಮಾದಿಗ, ಶೋಭಾ ಮಾದಿಗ, ಬೇರೆ ಅಂಥವ್ರನ್ನೇನೋ ವೈಯಕ್ತಿಕ ಅವರೇನು ಮಾತಾಡಿದ್ರೆ ಮಾತಾಡ್ತಾರೆ. ಈಗ ಮುಂದಿರೋದು ನಮ್ಮ ಮೇಡಮ್ ಅವ್ರ ಕುಟುಂಬಸ್ಥರು, ಮುಂದೆ ಇದು ಕಷ್ಟ ಆಗಿರೋದು ಯಾರಿಗೆ? ಪಾಪಣ್ಣವ್ರ ಕುಟುಂಬಸ್ಥರು, ಪಾಪಣ್ಣವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಇವರು ಈ ಅಭಿವ್ಯಕ್ತಿಗಳೇನ ಅವ್ರು ತೊಂದರೆ ಕೊಟ್ಟಿಲ್ಲ ಅಂದ್ರೆ ಆತ್ಮ ಯಾಕೆ ಸಾಯ್ತಾ ಇಲ್ಲ, ಬೇರೆಯವ್ರ ಮೇಲೆ ಯಾಕೆ ಇದೆಲ್ಲ ಕೇಸ್ಗಳಾಗ್ತಾ ಇತ್ತು. ಈ ಕೇಸ್ಗಳಲ್ಲಿ ವ್ಯವಸ್ಥಿತವಾದಂಥ ಏನು ನೀವು ಚಾರ್ಜ್ ಶೀಟ್ ಹಾಕ್ತೀರೋ ಅದಕ್ಕೆ ಆರೋಪ ಪಟ್ಟಿಯಲ್ಲಿ ವ್ಯವಸ್ಥಿತವಾದಂಥ ಸೆಕ್ಷನ್ಗಳಾಕಿ ಅವ್ರಿಗೆಲ್ಲರೂ ಪನಿಷ್ಮೆಂಟ್ ಹಾಕಿ ಆಮೇಲೆ ಮೊನ್ನೆ ತಾನೆ ಯಾರು 2ನೇ ಆರೋಪಿಗಿದ್ದಾರೋ ನರಸಪ್ಪ ಅನ್ನೋರು, ಈಗ ಅವ್ರು ಮಾದಿಗ ದಂಡೋರದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ. ಅವರು ಮಾದಿಗ ದಂಡೋದಲ್ಲಿ ರಾಜ್ಯಾಧ್ಯಕ್ಷರಾಗಿ ಬರೀ ನರಸಪ್ಪನನ್ನ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಈ ನರಸಪ್ಪನ ಹಿಂಗೆ ಮಾಡಿದಾನೆ ತಪ್ಪು ಮಾಡೋಣ ಅಂತೇಳಿ ನಾವು ಮಂದಾಕೃಷ್ಣ ಮಾದಿಗೆಯವರಿಗೆ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ. ಆಮೇಲೆ ನನ್ನದು ರಾಮಕೃಷ್ಣ, ತಿಲೋಕ್ ಚಂದ್ರು ಮತ್ತು ಆಮೇಲೆ ಕೆಲವು ದೇವರಾಜ್ ಅನ್ನೋರು ಎಲ್ಲ ಮಾದಿಗ ದಂಡೋರೆಲ್ಲ ನನ್ನ ಮಾತನಾಡಿ ನಾನು ಇವ್ರ ಮನೆಗೆ ಹೋಗೋಣ ಅಣ್ಣ, ಬನ್ನಿ ಅಣ್ಣ ಮಾತಾಡೋಣ, ನಾನು ಅಂತಂಗೆಲ್ಲ ಬರಲ್ಲಪ್ಪ, ನಿಮ್ದೇನಿದೆ ನೀವು ಡೈರೆಕ್ಟಾಗಿ ಹೋಗಿ ನೀವು ಮಾತನಾಡ್ಕೊಂಡು ಇದು ಮಾಡ್ಕೊಂಡ್ರೆ ನಾನು ಆ ವಿಚಾರದಲ್ಲಿ ಏನನ್ನು ಮಾತಾಡ್ತೀಯಾ, ಒಂದೊಂದ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಆರೋಪಿಗಳು ಬಂದ್ರಿ ಪೊಲೀಸರು, ಅವ್ರು ಬಂಸಿದ ನಂತರ ಕುತ್ಕೊಂಡು ಆಮೇಲೆ ನೀವು ಮಾತಾಡ್ತಾರೆ. ಇದ್ರಲ್ಲಿ ಶರಣಾಗಂತ ಪ್ರಶ್ನೆ ನನ್ನಲ್ಲಿ ಬರಲ್ಲ. ನಾನಂತ ಹೋರಾಟಗಾರ ಅಲ್ಲ, ಎಲ್ಲಿ ನೊಂದವರ ನನ್ನ ಹತ್ರ ಬಂದಂದ್ರೆ ನ್ಯಾಯ ಕೊಡೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾವತ್ತೂ ನಾನು ಬರಲ್ಲ ಅಂತ ವಿಚಾರ ತಿಳಿಸಿದ್ವಿ. ಈ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲವು ಆರೋಪಿಗಳನ್ನ ಬಂದಿಸೋರೆ, ಕೆಲವು ಆರೋಪಿಗಳನ್ನ ಬಂದಿಸಿಲ್ಲ. ಈಗ ಸಾಹೇಬರು ಹೇಳಿದ್ದಾರೆ ಇಮಿಡಿಯೇಟ್ಲಿ ನಾನು ಅವ್ರನ್ನ ಯಾರು ಬಂಧಿಸಬೇಕು ಅಂತ ವ್ಯವಸ್ಥಿತ ಮಾಡ್ತೀನಿ ಅಂತ ಹೇಳಿ 1 ವಾರ ಗಡುವು ಕೊಡ್ತೀವಿ ಪೊಲೀಸ್ ಇಲಾಖೆಗೆ. 1 ವಾರದಲ್ಲಿ ಏನಾದ್ರೂ ಕೊಡಲಿಲ್ಲ ಅಂದ್ರೆ ಗೃಹ ಇಲಾಖೆ ಸಚಿವರು ಯಾರಿದ್ದಾರೋ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಇದಂತ ACP ಅವರು ಇದುವರೆಗೂ ನಾವು ನೊಂದಂತ ಕುಟುಂಬರ ಮನೆಗೆ ಹೋಗೊಂದು ಸ್ವಾಂತನ ಹೇಳಿ ನಾವು ಇದ್ದೀವಂತ ಧೈರ್ಯ ತುಂಬ್ತಾ ಇಲ್ಲ. ಒಬ್ಬ ಮಹಿಳೆಯರಿಗೆ ಹೇಳಕ್ಕಾಗಲಿ ಅಂತ ಒಬ್ಬ ACP ಪೊಲೀಸ್ ಆಫೀಸರ್ ಏನ್ ಕಾಲಿರ್ಬೇಕು? ಅದಕ್ಕೆ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ, ಗೃಹ ಸಚಿವರಿಗೆ ಗಮನಕ್ಕೆ ಹೋಗ್ತೀನಿ, ಇಮಿಡಿಯೇಟ್ಲಿ ಲೀಲಾ ಸುವರ್ಣ ಅವರನ್ನ ವರ್ಗಾವಣೆ ಮಾಡಿ ಅವರ ಒಂದು ಅಕ್ರಮ ಆಸ್ತಿ ಪಾಸ್ತಿಗಳನ್ನ ಏನ್ ಮಾಡಿದಾರೆ ಅನ್ನೆಲ್ಲ ಸರ್ಕಾರ ತನಿಖೆ ಕೈಗೊಂಡು ಇಮಿಡಿಯೇಟ್ಲಿ ಅವ್ರಿಗೊಂದು ಪನಿಷ್ಮೆಂಟ್ ಆಗಬೇಕಂತ ಒಂದು, ಇಮಿಡಿಯೇಟ್ಲಿ ಯಾರ್ಯಾರು ಆರೋಪಿಗಳನ್ನ ಬಂಧಿಸಿಲ್ಲ ಅವ್ರನ್ನೆಲ್ಲ ಬಂಧಿಸಿ ಕ್ಲೀನಾಗಿ ನ್ಯಾಯ ಕೊಡಬೇಕು ಒಂದು. ಮತ್ತು ನಂತರ ಬಂದ್ಬಿಟ್ಟು ಕೆಲವು ಶಿಕ್ಷಣ ಇಲಾಖೆಗಳಲ್ಲಿ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ, ಅದಕ್ಕೆಲ್ಲ ಮನೆಗಳು ಕೊಟ್ಟಿದ್ದೀವಿ. ವ್ಯವಸ್ಥಿತ ಕೆಲಸ ಆಗಬೇಕು. ಪಂಚಾಯತ್ ರಾಜ್ ಇಲಾಖೆಯಲ್ಲಿನೂ ಸಹ ದಲಿತರಿಗೆ ಬಹಳ ಅನ್ಯಾಯಗಳಾಗ್ತದೆ, ಅದನ್ನು ಸರಿಪಡಿಸಬೇಕು. ಎಲ್ಲ ವಿಚಾರದಲ್ಲಿ ಇವತ್ತು ಹೋರಾಟದ ಮೂಲಕ ನಾವು ಮನವಿ ಕೊಟ್ಟಿದ್ವಿ. ಈ ಮನವಿಗಂತ ನ್ಯಾಯ ಸಿಗಬೇಕು. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಒಂದು ಕರೆ ಕೊಡ್ತೀವಿ. ಅದರಲ್ಲಿ ನಮ್ಮ ಮುರುಗೇಶ್ವರ ಇದ್ದಾರೆ, ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದವರು, ಪ್ರಭಾಕರ್ ಸರ್ ಬಂದವರು, ಲೋಕೇಶ್ ಅವರು ಬಂದವರು, ಶೋಭಾ ಮೇಡಮ್, ವರಲಕ್ಷ್ಮಿ ಅವರು, ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದವರು. ನಾವು ಇರ್ತೀವಿ, ಯಾವುದಕ್ಕೂ ಭಯ ಪಡಕ್ಕೆ ಹೋಗ್ಬೇಡ್ರಿ. ಏನೋ ಒಂದು ಸಣ್ಣದಾಗಿದೆ, ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳ ಭವಿಷ್ಯಕ್ಕೆ, ಅವ್ರ ಫ್ಯಾಮಿಲಿ ಭವಿಷ್ಯಕ್ಕೆ ನಾವು ಹಿಂದೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮ್ಮ ಹೆಸರು BR ಮಣಿರಾಜು, ರಾಷ್ಟ್ರೀಯ.